ಲೋಕಸಭಾ ಚುನಾವಣೆಯಲ್ಲಿ ದೋಸ್ತಿಯಾಗಿದ್ದ ಬಿಜೆಪಿ ಜೆಡಿಎಸ್ ನಾಯಕರು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಮೈತ್ರಿಗೆ ಎಳ್ನೀರು ಬಿಡಲಾಗುತ್ತೆ ಅನ್ನುವಂತಹ ಸುದ್ದಿ ಈಗ ಕೇಳಿ ಬರ್ತಾ ಇದೆ. ದೇವೇಗೌಡರು ವಿಜೇಂದ್ರ ಹೇಳಿಕೆ ಬಳಿಕ ಎರಡೂ ಕಡೆಯಲ್ಲೂ ಗೊಂದಲ ಹೆಚ್ಚಾಗಿದೆ. ಹೀಗಾಗಿ ಬಿಜೆಪಿ ಲೋಕಲ್ ಫೈಟ್ಗೆ ಸಜ್ಜಾಗ್ತಾ ಇದೆ. ಈ ಮಧ್ಯೆ ಗೊಂದಲ ನಿವಾರಣೆ ಹೊಣೆಯನ್ನ ಬಿಜೆಪಿ ಹೈಕಮಾಂಡ್ ಕೇಂದ್ರ ಸಚಿವ HDKಗೆ ವಹಿಸಿದೆ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಮೈತ್ರಿ ಬೇಡ, ಫ್ರೆಂಡ್ಲಿ ಫೈಟ್ ಮಾಡೋಣ, ಮುಂದೆ ವಿಧಾನಸಭಾ ಚುನಾವಣೆಯಲ್ಲಿ ಒಂದಾಗೋಣ ಅಂತ ಜೆಡಿಎಸ್ ವರಿಷ್ಠ HD ದೇವೇಗೌಡ ಹೇಳಿದ್ದು ಜೆಡಿಎಸ್ ಪಾಳ್ಯದಲ್ಲಿ ಗೊಂದಲ ಮೂಡಿಸಿದೆ. ಈ ಬೆನ್ನಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಕೂಡ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಡೈವರ್ಟ್ ಮಾಡಿದ್ರು. ಸದ್ಯ ಬಿಜೆಪಿ ಜೆಡಿಎಸ್ ಲೋಕಲ್ ಮೈತ್ರಿ ಪ್ರಶ್ನಾತೀತವಾಗಿಯೇ ಉಳಿದಿದ್ದು ದೋಸ್ತಿಯಲ್ಲಿ ಒಂದಷ್ಟು ಚಟುವಟಿಕೆಗಳು ಗರಿಗೆದರಿವೆ. ಸ್ಥಳೀಯ ಚುನಾವಣೆಗಳಲ್ಲಿ ಗೆಲ್ಲಲು ಬಿಜೆಪಿ ರಣತಂತ್ರ. ಪುತ್ರ ವಿಜೇಂದ್ರಗೆ ಅಪ್ಪ ಯಡಿಯೂರಪ್ಪ ಹಿತವಚನ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಬಿಜೆಪಿ ಜೆಡಿಎಸ್ ಫ್ರೆಂಡ್ಲಿ ಫೈಟ್ ಎನ್ನಲಾಗ್ತಾ ಇದೆ. ಈ ನಡುವೆ ಸ್ಥಳೀಯ ಚುನಾವಣೆಗಳಲ್ಲಿ ಗೆಲ್ಲಲು ಬಿಜೆಪಿ ರಣತಂತ್ರ ರೂಪಿಸ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರಗೆ ತಂದೆ ಮಾಜಿ ಸಿಎಂ BS ಯಡಿಯೂರಪ್ಪ ಸ್ಥಳೀಯ ಎಲೆಕ್ಷನ್ ಮಹತ್ವದ ಕುರಿತು ಸಲಹೆ ಸೂಚನೆಗಳನ್ನ ನೀಡಿದ್ದಾರೆ. ಲೋಕಲ್ ಎಲೆಕ್ಷನ್ ಯಾವ ರೀತಿ ಗೆಲ್ಲಬೇಕು ಎನ್ನುವ ಕುರಿತು ಪಟ್ಟುಗಳನ್ನ ಹೇಳಿಕೊಟ್ಟಿದ್ದಾರೆ ಎನ್ನಲಾಗಿದೆ. ಸ್ಥಳೀಯ ಎಲೆಕ್ಷನ್ ಘೋಷಣೆಗೂ ಮುನ್ನ ಮೈತ್ರಿ ಬಿಕ್ಕಟ್ಟು. ಮಂಡ್ಯದಲ್ಲಿ ಮುರಿದು ಬೀಳಲಿದ್ಯಾ ತೆನೆ ಕಮಲ ದೋಸ್ತಿ? ಸ್ಥಳೀಯ ಚುನಾವಣೆಯಲ್ಲಿ ಮೈತ್ರಿ ಇಲ್ಲ ಅಂತ ದೇವೇಗೌಡರ ಹೇಳಿಕೆ ಬೆನ್ನಲ್ಲೇ ಮಂಡ್ಯ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಬಿರುಕು ಮೂಡಿದೆ ಎನ್ನಲಾಗಿದೆ. ಸ್ವತಂತ್ರವಾಗಿ ಲೋಕಲ್ ಫೈಟ್ ಎದುರಿಸಲು ಬಿಜೆಪಿ ಸಜ್ಜಾಗ್ತಾ ಇದ್ದು, ಮಂಡ್ಯದಲ್ಲಿ ಜನವರಿ 17ರಂದು ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಬಿಜೆಪಿ ನಾಯಕರು ಸಭೆ ನಡೆಸಲಿದ್ದಾರೆ ಎನ್ನಲಾಗಿದೆ. ಈ ಮಧ್ಯೆ ಸ್ಥಳೀಯ ಮೈತ್ರಿ ಬೇಡವಾದ್ರೆ MP, MLAಯಲ್ಲಿ ಯಾಕ್ ಬೇಕು ಅಂತ ಬಿಜೆಪಿ ಜಿಲ್ಲಾಧ್ಯಕ್ಷ ಇಂದ್ರೇಶ್ ಪ್ರಶ್ನಿಸಿದ್ದಾರೆ. ಸ್ಥಳೀಯ ಚುನಾವಣೆ ಮೈತ್ರಿಯಾಗಿ ಸ್ಪರ್ಧಿಸುವ ಚಿಂತನೆ. HDKಗೆ ಉಸ್ತುವಾರಿ ವಹಿಸಿದ್ಯಾ ಬಿಜೆಪಿ ಹೈಕಮಾಂಡ್? ಈ ಬೆಳವಣಿಗೆಗಳ ನಡುವೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನು ಮೈತ್ರಿಯಾಗಿ ಸ್ಪರ್ಧಿಸುವ ಬಗ್ಗೆ ಚಿಂತನೆ ನಡೆದಿದೆ ಅಂತ ಮತ್ತಷ್ಟು ಮೂಲಗಳು ಹೇಳ್ತಾ ಇವೆ. ದೇವೇಗೌಡರು ವಿಜೇಂದ್ರ ಹೇಳಿಕೆಗಳಿಂದ ಆಗಿರುವ ಗೊಂದಲಗಳನ್ನ ನಿವಾರಿಸಿ ಎಲ್ಲರನ್ನೂ ಒಟ್ಟಿಗೆ ಕರೆದೊಯ್ಯುವ ಹೊಣೆಯನ್ನ ಕೇಂದ್ರ ಸಚಿವ HD ಕುಮಾರಸ್ವಾಮಿಗೆ ಬಿಜೆಪಿ ಹೈಕಮಾಂಡ್ ವಹಿಸಿದೆ ಎನ್ನಲಾಗಿದೆ. ಲೋಕಲ್ ಮೈತ್ರಿ ಕುರಿತು ಪ್ರತಿಕ್ರಿಯಿಸಿದ ಕೇಂದ್ರ ಸಚಿವ HDK ಬಿಜೆಪಿ ಜೆಡಿಎಸ್ ನ್ಯಾಚುರಲ್ ಅಲಯನ್ಸ್ ಅಂತ ಕುತೂಹಲ ಮುಂದುವರಿಯುವಂತೆ ಮಾಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಜೆಡಿಎಸ್ ಮತ್ತು ಬಿಜೆಪಿ ಅಲಯನ್ಸ್ ನ್ಯಾಚುರಲ್ ಅಲಯನ್ಸ್ ಅಂತ ಹೇಳಿ ನಿನ್ನೆ ತಾನೇ ಹೇಳಿದ್ದಾರೆ. ಅದರಿಂದ ಇಲ್ಲಿ ನಮ್ಮಲ್ಲಿ ಯಾವುದೇ ಗೊಂದಲಕ್ಕೆ ಅವಕಾಶ ಕೊಡಲ್ಲ. ಅದರ ಬಗ್ಗೆ ನೀವು ಯಾರು ಸಂಶಯ ಪಡಬೇಡಿ. ರಾಜ್ಯಕ್ಕೆ ಒಳ್ಳೇದಾಗಬೇಕು. ರಾಜ್ಯಕ್ಕೆ ಒಳ್ಳೇದಾಗೋ ದೃಷ್ಟಿಯಿಂದ ನಾವು ಸರಿಯಾದ ರೀತಿಯ ತೀರ್ಮಾನಗಳು ತಗೊಳ್ತೀವಿ. ಒಟ್ಟಾರೆ ಬಿಜೆಪಿ ಜೆಡಿಎಸ್ ನಡುವೆ ಸ್ಥಳೀಯ ಮೈತ್ರಿ ಆಗದೇ ಇದ್ರೆ ಕಾಂಗ್ರೆಸ್ಗೆ ಲಾಭ ಆಗುವ ಸಾಧ್ಯತೆ ಇದೆ. ಇನ್ನು ಲೋಕಲ್ ಮೈತ್ರಿ ಬಹುತೇಕ ಆಗಲ್ಲ ಎಂದೇ ಹೇಳಲಾಗ್ತಾ ಇದೆ. ಈ ಬಗ್ಗೆ ಬಿಜೆಪಿ ಜೆಡಿಎಸ್ ಕಡೆಯಿಂದ ಅಧಿಕೃತ ಮುದ್ರೆ ಅಥವಾ ಆದೇಶಗಳನ್ನ ಹೊರಡಿಸಿದಾಗಲೇ ವಿಚಾರ ನಿಜ ಆಗಲಿದೆ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.